ಏನಂದ್ರೆ ಈ ಅಪ್ಪರ್ ಹೌಸ್ ವಿಧಾನ ಪರಿಷತ್ತಿನ ಒಂದು ಡಿಗ್ನಿಟಿಯನ್ನ ನಾನು ಅಪೇಲ್ ಮಾಡಬೇಕು. ಈಗ ನಾನು ಈ ಮೊದಲು ಹೇಳ್ತಾ ಇದ್ದೇನೆ, ರಾಜಕಾರಣಿಗಳು ಇದಕ್ಕೆ ಬರ್ತಾ ಇದ್ದಾರೆ, ಫೇಲ್ಡ್ ಪೊಲಿಟಿಷಿಯನ್ಸ್ ಆ್ಯಂಡ್ ರಿಜೆಕ್ಟೆಡ್ ಪೊಲಿಟಿಷಿಯನ್ಸ್ ಇದಕ್ಕೆ ಬರ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಈ ಡಿಗ್ನಿಟಿ ಆಫ್ ದ ಅಪ್ಪರ್ ಹೌಸ್ ನಾನು ಮೇಲೆತ್ತಿಡಬೇಕು, ಐ ಹ್ಯಾವ್ ಟು ಅಪ್ಹೋಲ್ಡ್ ದ್ಯಾಟ್. ಆಮೇಲೆ ಮ್ಯಾನಿಫೆಸ್ಟೋಲ್ಲಿ ಬೇರೆ ಬೇರೆ ಸಮಸ್ಯೆಗಳಿವೆ. ಈಗ ಕಾಂಟ್ರಾಕ್ಟ್ ಟೀಚರ್ಸ್ ಇದು ರೆಗ್ಯುಲರೈಸೇಷನ್ ಪಾಲಿಸೀಸ್, ವರ್ಕ್ಲೋಡ್ ಮ್ಯಾನೇಜ್ಮೆಂಟು, ಓವರ್ ಆಲ್ ಟೀಚರ್ಗಳ ಪ್ರೊಫೆಷ್ನಲ್ ಡೆವಲಪ್ಮೆಂಟು, ಆಮೇಲೆ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಜಾಸ್ತಿ ಸ್ಟ್ರೆಂಥನ್ ಮಾಡಿ ಜಾಸ್ತಿ ಬ್ರ್ಯಾಂಚ್ಗಳನ್ನು ರೀಚ್ ಆಗುವ ಹಾಗೆ ಮಾಡಬೇಕಾಗ್ತದೆ. ಇದೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಸು, ಹೆಲ್ತ್ ಆ್ಯಂಡ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ಸು, ಇದೆಲ್ಲ ಮಾಡಬೇಕಾದ ಒಂದು ಒಳ್ಳೆಯ ಯೋಚನೆ ಇದೆ. ಸೊ ಒಬ್ಬ ಶಿಕ್ಷಕನಾಗಿ ನಾನು ಶಿಕ್ಷಕರ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದೇನೆ ಎಲ್ಲ ಮಟ್ಟಿಗೆ. ಸೊ ಒಬ್ಬ ಶಿಕ್ಷಕನಾಗಿ ಶಿಕ್ಷಕರ ಪ್ರತಿನಿಧಿಯಾಗಿ ಒಳ್ಳೆಯ ಕೆಲಸ ಮಾಡಬೇಕಂತ ಇಚ್ಛಿಸ್ತೇನೆ. ಎಲ್ಲಿದ್ದೇವೆ ಅಂದರೆ ನಾನು ಒಂದು 2 ಬಾರಿ ಎಲ್ಲ 5 ಕಂದಾಯ ಜಿಲ್ಲೆಗಳಲ್ಲಿ, ಆಮೇಲೆ ದಾವಣಗೆರೆಯ 3 ತಾಲೂಕುಗಳಲ್ಲಿ, ನ್ಯಾಮತಿ, ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಟೀಚರ್ಸ್ಗಳನ್ನು ಮೀಟ್ ಮಾಡಿ ಅವರ ಜೊತೆ ಮಾತುಕತೆ ಮಾಡಿ ಮತ್ತು ಶಿಕ್ಷಣ ತಜ್ಞರ ಜೊತೆ ಡಿಸ್ಕಷನ್ ಎಲ್ಲ ಮಾಡಿ ಒಂದು ಮ್ಯಾನಿಫೆಸ್ಟೋವನ್ನು ತಯಾರು ಮಾಡಿದ್ದೇವೆ ನಾವು. ಸೊ ಇವತ್ತು ಆ ಮ್ಯಾನಿಫೆಸ್ಟೋವನ್ನು ನಾವು ರಿಲೀಸ್ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಅದರ ಕಾಪಿ ಈಗಾಗಲೇ ಸಿಕ್ಕಿದೆ. ನಾನು ಹೋದ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಟೀಚರ್ಗಳು ಒಂದು ಶಿಕ್ಷಕನೇ ನಮ್ಮ ಅಭ್ಯರ್ಥಿ ಆಗಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಗಿರ್ಬೋದು, ಗ್ರೌಂಡ್ ಕ್ಯಾಂಪೇನ್ ಆಗಿರ್ಬೋದು, ತುಂಬ ಚೆನ್ನಾಗಿ ನಡೆದಿದೆ. ಈಗಾಗಲೇ ತುಳುವಿನ ಖ್ಯಾತ ನಟ ಅರವಿಂದ್ ಬೋಳಾರ್ ಅವರು ನಮಗೆ ಪ್ರಚಾರ ಮಾಡಿದ್ದಾರೆ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇನ್ನೊಬ್ಬರು ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವರು ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಸಂಘ ಸಂಸ್ಥೆಗಳು, ಡಾಕ್ಟರ್ಗಳು, ನನ್ನ ಸ್ನೇಹಿತರು ಎಲ್ಲರೂ ತುಂಬ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿಮ್ಮ ಪರವಾಗಿ ಏನಾದರೂ ಪ್ರಶ್ನೆ ಕೇಳಲಿಕ್ಕಿದ್ರೆ